ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನಿವತ್ತು ಪಾಲಕ್ ಸೊಪ್ಪಿಂದ ಮಸೊಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮಸೊಪ್ಪು ಸಾಂಬಾರನ್ನ ಬೇರೆ ಬೇರೆ ರೀತಿಯಾಗಿ ಮಾಡ್ಬೋದು, ಆದರೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಸೊಪ್ಪಿನ ಸಾಂಬಾರು ಮುದ್ದೆ, ಅನ್ನ, ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಪಾಲಕ್ ಸೊಪ್ಪಿಂದ ಮಾಡಿದ್ರೆ. ನಾನು ಯಾವಾಗಲೂ ಹೆಚ್ಚಾಗಿ ಮಸೊಪ್ಪು ಸಾಂಬಾರನ್ನ ಪಾಲಕ್ ಸೊಪ್ಪಿಂದನೇ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ನಾನು ಮೊದಲಿಗೆ ರಾತ್ರಿಯೇ ಕಾಳುಗಳನ್ನ ನೆನೆಸಿ ಇಟ್ಟಿದ್ದೆ. ಅವರೆಕಾಳು, ಕಡಲೆಕಾಳು, ಅಲಸಂದೆ ಕಾಳನ್ನು ರಾತ್ರಿಯೇ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿ ಇಟ್ಟಿದ್ದೆ. ಕಾಳುಗಳನ್ನ ಜಾಸ್ತಿ ಹಾಕಿ ಮಾಡಿದ್ರೆ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊಪ್ಪನ್ನು ಅಷ್ಟೇ ಬೆಳಗ್ಗೆ ತುಂಬ ಅರ್ಜೆಂಟಲ್ಲಿ ಅಡುಗೆ ಮಾಡುವಾಗ ಸೋಸೋಕ್ಕಾಗಲ್ಲ ಅಂತ ರಾತ್ರಿಯೇ ಒಂದು ಕಟ್ಟು ಸೊಪ್ಪನ್ನು ಸೋಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಕಾಳು ಚೆನ್ನಾಗಿ ನೆನ್ಕೊಂಡಿತ್ತು. ನೆಂದಿರೋ ಕಾಳನ್ನು ನೀರನ್ನು ಬಸಿದ್ಬಿಟ್ಟು ಕಾಳನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಮೊಳಕೆ ಹುರುಳಿ ಕಾಳನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಮೊಳಕೆ ಹುರುಳಿ ಕಾಳನ್ನು ಸೇರಿಸಿದ್ರೇ ಮಸೊಪ್ಪು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 3 ಥರ ಬೇಳೆನ ತೊಗೊಂಡಿದ್ದೀನಿ. ಚೆನ್ನಾಗಿ ಬೇಳೆ, ತೊಗರಿಬೇಳೆ ಮತ್ತು ಅವರೆಬೇಳೆನ 3 ಥರ ಬೇಳೆನ ತೊಗೊಂಡಿದ್ದೀನಿ. ಯಾವುದಾದ್ರೂ 3 ಥರ ಬೇಳೆಗಳನ್ನ ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಒಂದು 2-3 ಥರ ಕಾಳುಗಳು ಮತ್ತು ಬೇಳೆನ ಸೇರಿಸಿ ಮಸೊಪ್ಪು ಸಾಂಬಾರನ್ನ ಮಾಡ್ತಾಯಿರ್ತೀನಿ. ಬಟಾಣಿ ಕಾಳು, ಹೆಸರು ಕಾಳನ್ನು ಸೇರಿಸ್ಕೋಬೋದು. ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರಿಗೆ ಸೇರಿಸ್ಕೊಳ್ಳೋಣ. ನಾನು ಇದಕ್ಕೆ ಇವತ್ತು ಹಸಿ ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಸೇರಿಸ್ಕೊಳ್ತೀನಿ. ಖಾರದ ಪುಡಿ ಹಾಕಿನೂ ಮಾಡ್ಬೋದು, ಅದು ಬೇರೆ ಟೇಸ್ಟ್ ಬರುತ್ತೆ. ಈ ರೀತಿ ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಹಾಕಿದರೆ ಹಸಿ ಮೆಣಸಿನ್ಕಾಯಿನ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ಹಾಕ್ತಾಯಿದ್ದೀನಿ. 4 ಟೊಮೊಟೊನ ಕಟ್ ಮಾಡಿ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಕಾಳು ಮುಳುಗುವಷ್ಟು ನೀರನ್ನು ಸೇರಿಸಿ ಒಂದು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು 2 ಅಥವಾ 3 ವಿಷಲ್ನ ಕೂಗಿಸ್ಕೋಬೇಕು. ಈಗ ಕುಕ್ಕರ್ನ ವಿಷಲ್ ಕೂಗ್ಸೋಕ್ಕೆ ಇಡ್ತಾಯಿದ್ದೀನಿ. ಕುಕ್ಕರು ವಿಷಲ್ ಕೂಗೋ ಅಷ್ಟರಲ್ಲಿ ಮಸಾಲೆನ ರುಬ್ಕೊಳ್ತೀನಿ. ಮಿಕ್ಸಿಗೆ ಅರ್ಧ ಹೋಳು ತೆಂಗಿನಕಾಯಿ ತುರಿ, ಒಂದು ಚಿಕ್ಕ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳ್ತು, ಅರ್ಧ ಸ್ಪೂನು ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನು ಅರಿಶಿನ ಪುಡಿನ ಸೇರಿಸಿ 2 ಸ್ಪೂನು ಸಾಂಬಾರು ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಕುಕ್ಕರು ಆರೋ ಅಷ್ಟರಲ್ಲಿ ಒಂದು ಪಾತ್ರೆಯಲ್ಲಿ ಒಗ್ಗರಣೆನ ಮಾಡ್ಕೋಬೇಕು. ಬೆಳಗ್ಗೆ ಟೈಮೇ ಸಾಂಬಾರು ಮಾಡುವಾಗ ಒಂದು ಕಡೆ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ಒಗ್ಗರಣೆನ ಮಾಡಿಕೊಂಡ್ರೆ ಬೇಗ ಬೇಗ ಸಾಂಬಾರನ್ನ ಮಾಡ್ಕೋಬೋದು. ಈಗ ಎಣ್ಣೆ ಬಿಸಿ ಆಗಿದೆ. ಈರುಳ್ಳಿ, ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಆಗೋಷ್ಟರಲ್ಲಿ ಕುಕ್ಕರ್ ಆರಿದೆ. ಬೇಯಿಸಿರೋ ಟೊಮೊಟೊನ ಮಿಕ್ಸಿಗೆ ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ತೀನಿ. ರುಬ್ಬಿ ಹಾಕಿದರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅದರಿಂದ ನಾನು ಟೊಮೊಟೊನ ರುಬ್ಬಿ ಹಾಕ್ತಾಯಿದ್ದೀನಿ. ಮಸಾಲನ ರುಬ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾಯಿದ್ದೀನಿ. ನಾನು ಜಾಸ್ತಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲೇ ಮಾಡ್ಕೊಳ್ತಾಯಿದ್ದೀನಿ. ಮಸಾಲಾನ ಹಾಕ್ಬಿಟ್ಟು ಅದಕ್ಕೇ ಸ್ಟವ್ ಮೇಲೆ ಇಟ್ಬಿಟ್ಟು ಕುಕ್ಕರ್ನ ಒಗ್ಗರಣೆ ಮಾಡ್ಕೊಂಡಿರೋದು ಪಾತ್ರೆಯಲ್ಲಿ ಅದನ್ನು ಇದಕ್ಕೆ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಂಡ್ರೆ ಸಾಕು. ಸೊಪ್ಪಿನ ಸಾಂಬಾರಿಗೆ ಹುಣಸೆ ರಸ ಹಾಕಿಲ್ಲ ಅಂದರೆ ಸಾಂಬಾರು ಟೇಸ್ಟ್ ಬರೋದಿಲ್ಲ. ಅದರಿಂದ ಸ್ವಲ್ಪ ಹುಣಸೆ ರಸನ ಹಾಕಿ ನಾನು ಎಷ್ಟು ಖಾರ ಹಾಕಿದ್ನಲ್ಲ ಅದಕ್ಕೆ ಸರಿಯಾಗಿ ನೀರನ್ನು ಸೇರಿಸಿ ಕುದಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಮಸೊಪ್ಪು ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಈಗ ಇದನ್ನು ನಾನಿವತ್ತು ಮುದ್ದೆಗೆ ಸೊಪ್ಪಿನ ಸಾಂಬಾರನ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೀವು ಹೇಗೆ ಮಸೊಪ್ಪು ಸಾಂಬಾರನ್ನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.